ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಕಾಂತ, ನಮ್ಮ ಸ್ಟೇಟ್ನಲ್ಲಿ ಇವತ್ತು ಮತ್ತೊಂದು ವಿಧಾನಸೌಧ ತಲೆ ಎತ್ತು ನಿಂತಿದೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಈ ಹೊಸ ವಿಧಾನಸೌಧದ ಜೊತೆ ನಮ್ಮ ಸ್ಟೇಟ್ ಕಿಂಗ್ ಮೇಕರ್ ಯಡ್ಡಿಜಿ ಅವರ ನ್ಯೂ ಪಕ್ಷ KJP, ಐ ಮೀನ್ ಕರ್ನಾಟಕ ಜನತಾ ಪಕ್ಷನೂ ಎದ್ದು ನಿಂತಿದೆ ಕಾಂತ. ವಾಟ್ ಎ ಕೋಇನ್ಸಿಡೆನ್ಸ್, ವಾಟ್ ಎ ಕೋಇನ್ಸಿಡೆನ್ಸ್, ಐ ಲೈಕ್ ಇಟ್. ಡೆವಲಪ್ಮೆಂಟ್ ಅಂದ್ರೆ ಇದೇನಾ ಕಾಂತ, ಡೆವಲಪ್ಮೆಂಟ್ ಅಂದ್ರೆ ಇದೇನಾ? ಓಕೆ, ಇವತ್ತಿನ ದಿನಗಳಲ್ಲಿ ಒಂದು ಸ್ಟೇಟ್ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಕಾಂತ, ಮುಖ್ಯ ಅಲ್ಲ. ಎಷ್ಟು ಪೊಲಿಟಿಕಲ್ ಪಾರ್ಟಿಗಳಿದಾವೆ ಅನ್ನೋದೇ ಮುಖ್ಯ. ಐ ಲೈಕ್ ಇಟ್, ಐ ಲೈಕ್ ಇಟ್. ಎನಿವೈ, ನಮ್ಮ ಸ್ಟೇಟ್ನಲ್ಲಿ ಮತ್ತೊಂದು ರೀಜನಲ್ ಪಾರ್ಟಿ ಹುಟ್ಲಿ. ಬೇಡ ಅನ್ನೋರು ಯಾರು ಯಾರು, ಬೇಡ ಅನ್ನೋರು ಯಾರು. ಬಟ್ ಆಗಾಗ ನಮ್ಮ ಕನ್ನಡ ನಾಡಿನ ನೆಲ, ಜಲ, ಭಾಷೆ ಬಗ್ಗೆ ಅಕ್ಕಪಕ್ಕದವರು ತಗಾದೆ ತೆಗೆದಾಗ, ನಮಗೆ ಅನ್ಯಾಯ ಆದಾಗ ಅದರ ವಿರುದ್ಧ ಫೈಟ್ ಮಾಡಬೇಕು ಕಾಂತ, ಫೈಟ್ ಮಾಡಬೇಕಾ. ಓಕೆ ಫೈನ್, ನಡೆ ಕಾಂತ. ಇವಾಗ ನಮ್ಮ ಡೈರೆಕ್ಟರ್ ಜೊತೆ ರೌಂಡ್ಸ್ಗೆ ಹೋಗಿ ಯಡ್ಡಿಜಿ ನ್ಯೂ ಪಾರ್ಟಿ ಕಟ್ಟೋದ್ರ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಜಸ್ಟ್ ಅವ್ರ ಬಾಯಿಂದಲೇ ನಿಜ ಕೇಳ್ಕೊಂಬರೋಣ. ನಡೆ ಕಾಂತ, ನಡೆ ಎತ್ಕಾಲಾಗ. ಏನ್ರಿಪ್ಪ ಇಲ್ಲೇ ಅದಾರಲ್ಲ ಯಡಿಯೂರಪ್ಪನವರು. ಓಕೆ, ಸ್ಟಾಪ್ ಸ್ಟಾಪ್. ಯಡ್ಡಿಜಿ, ಮತ್ತೇನ್ರಿ ಹೊಸ ಸುದ್ದಿ? ರಾಜ್ಯದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿ ಆಗಿರೋ ಪ್ರಶ್ನೆ ಇಲ್ಲ. ಅಲ್ಲ ಇವ್ರ, ನನ್ನ ಅಗತ್ಯತೆ ಇಲ್ಲ ಅಂತ ಪಕ್ಷಕ್ಕೂ ಅನ್ಸಿದೆ, ಪಕ್ಷದ ಮುಖಂಡರಿಗೂ ಅನ್ಸಿದೆ. ಅದಕ್ಕಾಗಿ ಏನ್ ಮಾಡ್ತೀರಿ? ಅದಕ್ಕಾಗಿ ನಾನು ಈಗಾಗಲೇ ಸ್ಪಷ್ಟವಾದಂಥ ಚಿಂತನೆ ಮಾಡಿನೇ ತೀರ್ಮಾನ ತಗೊಂಡಿದ್ದೇನೆ. ಓಹೋ, ಅದು ಮ್ಯಾಟ್ರು. ಹೌದು, ಏನಂತ ತೀರ್ಮಾನ ಮಾಡಿದ್ರಿ? ಯಾವ ಕಾರಣಕ್ಕೂ ಈ ಪಕ್ಷದಲ್ಲಿ ನನ್ನ ಮುಂದಿರೋ ಪ್ರಶ್ನೆ ಇಲ್ಲ. ಡಿಸೆಂಬರಲ್ಲಿ 100ಕ್ಕೆ 100 ನಾನು ಬೇರೆ ಪಕ್ಷ ಬಿಟ್ಟು ಹೊರಗಡೆ ಹೋಗುವಂತ ತೀರ್ಮಾನ ತಗೊಂಡಿದ್ದೆ. ಅಲ್ಲ, ಎಂತ ಮ್ಯಾಟರ್ ರೀ ಅದು? ಒಂದೇ ಒಂದು ಆಸೆ ನಂದು, ಮತ್ತೊಂದು ಕುರ್ಚಿ ಬೇಕು, ದೊಡ್ಡದೊಂದು ಹುದ್ದೆ ಬೇಕು, CM ಕುರ್ಚಿ ಸಾಕು. ಓಕೆ, ಸ್ಟಾಪ್ ಸ್ಟಾಪ್. ನಾಗರಾಜ್ ಅವರೇ, ನಿಮ್ದೇನ್ರಿ ಕತೆ? ನಾನು ಮೂಲ BJP. ಓಕೆ, ಯಡಿಯೂರಪ್ಪ ಅವರು ಸಾಹೇಬರು BJPಯಿಂದ ಎಲ್ಲ ಅನುಕೂಲನ ಪಡ್ಕೊಂಡ್ರು. ಅದು ಗೊತ್ತಾಯ್ತು ಬಿಡ್ರಿ. ಅವ್ರೀಗ ಬೇರೆ ಹೋಗ್ಬೋದು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸರಿ, ನಿಮ್ದೇನು ಹೇಳ್ರಿ ಕತೆ? ನಾವು ಮೂಲ BJPಲೇ ಇರ್ತೀವಿ ನಾವು. ಹಂಗ ಅಲ್ರಿ, ಆದ್ರೂ ಯಡ್ಡಿಜಿ ಪಕ್ಷ ಬಿಟ್ಟು ಹೋಗ್ತಾರಲ್ರಿ. ಪಕ್ಷ ಬಿಟ್ಟು ಹೋದ್ರೆ ಏನು ಮಾಡೋಕ್ಕಾಗಲ್ಲ, ನಾವು ಇರೋರು ಪಕ್ಷ ಕಟ್ತೀವಿ. ಪಕ್ಷ ಇಂಪಾರ್ಟೆಂಟ್ ತಾನೆ, ವ್ಯಕ್ತಿಯಿಂದ ಪಕ್ಷ ಅಲ್ಲ, ಪಕ್ಷದಿಂದ ವ್ಯಕ್ತಿ. ಶಬಾಷ್, ಬಾರಿ ಕಟ್ ಮಾತು ಹೇಳ್ರಿ. ಅಲ್ರಿ, ಇದನ್ನ ಸ್ವಲ್ಪ ಡೀಟೇಲ್ ಹೇಳ್ರಿ. ಅವತ್ತು ಲಕ್ಷಾಂತರ ಜನ ತ್ಯಾಗ ಮಾಡಿ ಇವತ್ತು ಪಕ್ಷ ಬಂದಿದ್ದು. ಒಬ್ಬರಿಂದ, ನಾಗರಾಜಿಂದಾಗಲಿ, ಯಡಿಯೂರಪ್ಪ ಸಾಹೇಬ್ರಿಂದಾಗಲಿ, ಇನ್ನೊಬ್ಬರಿಂದಾಗಲಿ ಪಕ್ಷ ಬರಲಿಲ್ಲ. ಪಕ್ಷ ಇದ್ದರೆ ಯಡಿಯೂರಪ್ಪ ಸಾಹೇಬರು, ನಾನು. ಪಕ್ಷ ಇಲ್ಲ ಅಂದ್ರೆ ನಾನಿಲ್ಲ, ಯಡಿಯೂರಪ್ಪ ಸಾಹೇಬರು ಇಲ್ಲ. ಓಕೆ, ಆಯ್ತಪ್ಪ. ಅವರು ಮುಂದೆ ಪಕ್ಷ ಬಿಟ್ಟು ಹೊಂಟ್ರ ಮುಂದೆ ಹೆಂಗಂತ ಮತ್ತ? ಈಗ ಅವ್ರು ಹೋಗ್ತೀನಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಪಕ್ಷ ಬೇರೆ ಬರ್ತಾರೆ. ಇದು ಸಮುದ್ರ, ರಾಜಕೀಯ ಸಮುದ್ರ ಇದ್ದಂಗೆ, ನೀರು ಹರಿತಾ ಇರ್ತದೆ. ಹೋಗೋರು ಹೋಗ್ತಾ ಇರ್ತಾರೆ, ಬರೋ ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ, ಬರೋ ಬರ್ತಾ ಇರ್ತಾರೆ. ಈ ಯುವ ಪೀಳಿಗೆ ಬೆಳೀತದೆ, ಒಂದು ಸ್ವಲ್ಪ ತೊಂದರೆ ಆಗ್ಬೋದು ತಾತ್ಕಾಲಿಕವಾಗಿ, ಮತ್ತೆ ಪಕ್ಷ ಸದೃಢ ನಿಲ್ಲುತ್ತೆ. ಓಹೋ, ಹೌದು. ಅಂದಾಗೆ ಯಡ್ಡಿಜಿ ಹೊಸ ಪಕ್ಷ ಕಟ್ಟಿ ಸಕ್ಸಸ್ ಆಗ್ತಾರೋ ಇಲ್ಲೋ ಸ್ವಲ್ಪ ಹೇಳ್ರಿ. ನನ್ನ ಪ್ರಕಾರ 99% ಯಶಸ್ವಿ ಆಗಲ್ಲ. ಯಾಕ್ರಿ? ಯಾಕೆ ಅಂತಂದ್ರೆ, ನಾನು ಸಣ್ಣವನೇ, ಸಾಹೇಬ್ರಿಗೆ ಬಗ್ಗೆ ನಾನು ಮಾತಾಡೋದಿಲ್ಲ. ಅಂತ ವೀರೇಂದ್ರ ಪಟ್ ಸಾಹೇಬ್ರಿಗಿಂತ ಯಡಿಯೂರಪ್ಪ ಸಾಹೇಬ್ರಲ್ಲ. ಓ, ನೀವೇನು ಹೇಳಿ ಕೊಂಟ್ರಿ ಅಂತ ಅರ್ಥ ಆಯ್ತು. ಆಯ್ತಪ್ಪ, ಫೈನಲಿ ಏನ್ ಹೇಳ್ತೀರಿ? BJP ಫಸ್ಟ್, ಕಾಂಗ್ರೆಸ್ ಸೆಕೆಂಡ್, ಜನತಾದಳ 3 ಬಿಟ್ರೆ ಇನ್ಯಾವ ಪಕ್ಷಕ್ಕೂ ಉಳಿಗಾಲಿಲ್ಲ. ಅಲ್ಲ, ಏನ್ರಿ ರಾಜಕೀಯದ ಬಗ್ಗೆ ಸಿಕ್ಕಾಬಿಟ್ಟು ತಿಳ್ಕೊಂಬಿಟ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಜಾರಕಿಹೊಳಿ ಸಾಹೇಬ್ರ, ನಿಮ್ದೇನ್ರಪ್ಪ ಸುದ್ದಿ? ಸೊ ನಮ್ಮ ಮೇಲೆ ಯಾವ ಕಾರಣಕ್ಕೂ ತಾವು ಡೌಟ್ ಮಾಡಬೇಡಿ. ನಾವು ನಿಷ್ಠಾವಂತ ಇರ್ತೀವಿ ಅಂತೇಳಿ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಡೋ ಪ್ರಶ್ನೆ ಎಲ್ಲ ಬಿಡುದಿಲ್ಲ. ಓ, ಹಂಗ ಆಯ್ತು ಬಿಡ್ರಪ್ಪ. ಅಬ್ಬಾ, ಕೂಲಿಂಗ್ ಗ್ಲಾಸ್ ಸೆಕೆಂಡ್. ಮತ್ತೇನ್ರಿ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರೆ, ಏನ್ರಿ ಯಡ್ಡಿ ಜೊತೆ ಇದ್ದವರು ನೀವೇನ್ ಮಾಡ್ತೀರಪ್ಪ ಮುಂದೆ? ಅಲ್ಲ, ಇದ್ದೀವಿ, ಅವ್ರ ಜೊತೆಗೆ ಇದ್ದೀವಿ, ಪಕ್ಷದಲ್ಲಿ ಇದ್ದಾಗ ಅವ್ರ ಜೊತೆಗೆ ಇದ್ದೀವಿ. ಅವ್ರ ಪಕ್ಷ ಬಿಟ್ಟು ಹೋದ್ರೆ ನಾವು BJPಯಲ್ಲಿ ಇರ್ತೀವಿ. ಆಯ್ತಪ್ಪ, ಪಕ್ಷ ಬಿಟ್ಟು ಹೊಂಟ ಯಡ್ಡಿಜಿ ಅವರಿಗೆ ತಾವು ಏನ್ ಹೇಳ್ತೀರಿ? ಅಲ್ಲ, ಏನ್ ಚಂದ ಮಾತಾಡದ ಕಲ್ತಿರಿ ಇತ್ತೀಚೆಗೆ. ಆಯ್ತಪ್ಪ, ಏನ್ರಾಗ್ಲಿ, ಒಟ್ನಲ್ಲಿ ಯಡಿಯೂರಪ್ಪನವ್ರು ಹೊಸ ಪಕ್ಷ ಕಟ್ತಾರೆ, ನೀವು BJPಯಲ್ಲಿ ಇರ್ತೀರಿ ಅಂದಂಗಾಯ್ತು. ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ. ಬೈ.